ಕರಾವಳಿ ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ. ಬಾಂಗ್ಲಾದ ದುಷ್ಟ ಮತಾಂಧ ಶಕ್ತಿಗಳಿಗೆ ಬಾಂಗ್ಲಾದ ದುಷ್ಟ ಮತಾಂಧ ಶಕ್ತಿಗಳಿಗೆ ಹಿಂದೂಗಳ ಮೇಲೆ ದೌರ್ಜನ್ಯ ಎಸಗುತ್ತಿರುವ ಮತಾಂಧ ಶಕ್ತಿಗಳಿಗೆ ಧಿಕ್ಕಾರ ಧಿಕ್ಕಾರ ಬಾಂಗ್ಲಾ ಸರ್ಕಾರಕ್ಕೆ ಧಿಕ್ಕಾರ. ರಕ್ಷಿಸಿ 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 ಅಕ್ಷರ ಸಹ ರಣರಂಗವಾಗಿ ಮಾರ್ಪಟ್ಟಿದೆ ಬಾಂಗ್ಲಾ. ಅಲ್ಲಿನ ಹಿಂದೂಗಳನ್ನ, ಅಲ್ಲಿನ ಮತಾಂಧ ಮುಸ್ಲಿಮರು ಹಿಂದೂಗಳನ್ನ ಹುಡುಕಿ ಹತ್ಯೆ ಮಾಡ್ತಾ ಇದ್ದಾರೆ. ಅಲ್ಲಿನ ಮಾತೆಯರನ್ನ ಸಾಮೂಹಿಕವಾಗಿ ಅತ್ಯಾಚಾರ ಮಾಡಿ ಅವರನ್ನ ಕೊಲೆ ಮಾಡುವಂತ ಕೃತ್ಯಕ್ಕೆ ಇಳಿದಿದ್ದಾರೆ. ಅದೇ ರೀತಿ ಹಿಂದೂ ದೇವಾಲಯಗಳನ್ನ ಧ್ವಂಸ ಮಾಡುವಂಥದ್ದು, ಹಾಗೆ ಹಿಂದೂಗಳ ವ್ಯಾಪಾರ ಸ್ಥಳಗಳನ್ನ ಧ್ವಂಸ ಮಾಡುವಂಥದ್ದು, ಮೂರ್ತಿಗಳನ್ನ ಭಗ್ನ ಮಾಡುವಂತ ಕೃತ್ಯಕ್ಕೆ ಕೈ ಹಾಕಿದ್ದಾರೆ. ಹಾಗೆ ಅಲ್ಲಿ ಇನ್ನೊಂದು ದುರದೃಷ್ಟಕರ ವಿಚಾರ ಅಂದ್ರೆ, ಅಲ್ಲಿ ಗಾಯಗೊಂಡ ಹಿಂದೂಗಳನ್ನ ಅಲ್ಲಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೂಡ ನೀಡ್ತಾ ಇಲ್ಲ. ಬಂಧುಗಳೇ, ಇದು ನಮಗೆಲ್ಲ ತುಂಬಾ ಎಚ್ಚರಿಕೆ ಗಂಟೆ ಅಂತ ಹೇಳಬಹುದು. ಅಲ್ಲಿ ಬಾಂಗ್ಲಾದಲ್ಲಿ ಕಳೆದ 70 ವರ್ಷದಲ್ಲಿ 30% ಹಿಂದೂಗಳು ಇವತ್ತು ಅಲ್ಲಿ ಕೇವಲ 7-8%ಗೆ ಇಳಿದಿದೆ. ಅಲ್ಲಿಯ ಹಿಂದೂಗಳ ಸಂಖ್ಯೆ ಕುಸಿತ ಕಂಡಿದೆ. ಹಾಗೆ ಎಲ್ಲೆಲ್ಲಿ ಹಿಂದೂಗಳ ಸಂಖ್ಯೆ ಕುಸಿತ ಆಗ್ತದೆಯೋ ಅಲ್ಲಿ ಈ ಜಿಹಾದಿಗಳ ಮತಾಂಧರ ಅರ್ಬಡ ಹೆಚ್ಚಾಗ್ತಾ ಇರ್ತದೆ. ಆ 22% ಹಿಂದೂಗಳು ಏನು ಕುಸಿತ ಆಗಿದೆ ಬಾಂಗ್ಲಾದಲ್ಲಿ, ಅವ್ರು ಎಲ್ಲೋದ್ರೂ ಗೊತ್ತಿಲ್ಲ, ಯಾವ ರೀತಿ ಮತಾಂತರಕ್ಕೆ ಒಳಗಾದ್ರೂ ಗೊತ್ತಿಲ್ಲ, ಆ ಲೆಕ್ಕ ಯಾರಿಗೂ ಸಿಗ್ತಾ ಇಲ್ಲ. ಬಂಧುಗಳೇ, ನಾವು ಈಗ ನಮ್ಮ ದೇಶದಲ್ಲಿ ಈಗ ಸುಮಾರು 7 ರಾಜ್ಯಗಳಲ್ಲಿ ಹಿಂದೂಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಅಲ್ಲಿ ಮತಾಂಧರ ಅಟ್ಟಹಾಸ ಎಲ್ಲೇ ಮೆರಿತಾ ಇದೆ. ಅಲ್ಲಿ ದುರ್ಗಾ ಪೂಜೆ ಮಾಡುವಂಗಿಲ್ಲ ಹಿಂದೂಗಳು, ಅಲ್ಲಿ ಗಣೇಶ ಚತುರ್ಥಿ ಮಾಡುವಂಗಿಲ್ಲ, ಯಾವುದೇ ಮೆರವಣಿಗೆ ಹೊರಡುವಂಗಿಲ್ಲ. ಇವ್ರ ತಕರಾರಲ್ಲಿ ಬಾಂಗ್ಲಾದಲ್ಲಿ ನಡೀತಿರುವಂತ ಘಟನೆ ಈಗ ಎಲ್ಲ ಮೌನವಾಗಿ ಕೂತು ಹಾಲು ಕುಡಿದಷ್ಟು ಸಂತೋಷ ಆಗಿರಬಹುದು. ಇದಕ್ಕೆ ಇದೇ ರೀತಿ ಮುಂದೆ ನಡೀಲಿಕ್ಕಿಲ್ಲ. ಯಾಕೆಂದ್ರೆ ಚಾಯ್ವಾಲ ಬಂದ ನಂತರ ದೇಶದಲ್ಲಿ ಅನೇಕ ಬದಲಾವಣೆ ಆಗಿದೆ. 500 ವರ್ಷಗಳಿಂದ ನಾವು ಕಾಯ್ತಾ ಇರುವಂತ ಭವ್ಯ ರಾಮ ಮಂದಿರ ಲೋಕಾರ್ಪಣೆ ಆಗಿದೆ. ಅಲ್ಲಿ ಭವ್ಯ ರಾಮಲಲ್ಲನ ವಿಗ್ರಹ ಪ್ರತಿಷ್ಠಾಪನೆ ಆಗಿದೆ. ಮುಂದೆ ಇದು ರಾಮರಾಜ್ಯ, ಇದು ಖಂಡಿತ ರಾಮರಾಜ್ಯ ಆಗ್ತದೆ. ಇನ್ನೊಂದು ಬಾಂಗ್ಲಾದಿಂದ ನುಸುಳಿ ಅನೇಕ ಬಾಂಗ್ಲಾ ಮುಸ್ಲಿಮರು ನುಸುಳುಕೋರರು ಇಲ್ಲಿ ಅಕ್ರಮವಾಗಿ ಲಕ್ಷಾಂತರ ಕೋಟ್ಯಾಂತರ ಜನ ದೇಶದ ಮೂಲೆ ಮೂಲೆಯಲ್ಲಿ ಬಂದು ಠಿಕಾಣೆ ಹೂಡಿದ್ದಾರೆ. ಅವರನ್ನ ಈಗ ಚಾಯ್ವಾಲ ಓಡಿಸಬಹುದು, ಇಲ್ಲ ಅಂದ್ರೆ ಮುಂದಿನ ದಿನದಲ್ಲಿ ಗಾಯವಾಲ ಬಂದ್ರೆ ನಿಮ್ಗೆ ಇಲ್ಲಿ ಉಳ್ಗಾಲ ಇಲ್ಲ, ನಿಮಗೆ ಖಂಡಿತ ಮಾರಿ ಹಬ್ಬ ಕಾದಿದೆ ಅಂತ ಹೇಳ್ತಾ, ನನಗೆ ಯಾರೋ ನಿನ್ನೆ ಪೊಲೀಸ್ ಇಲಾಖೆಯವರು ಫೋನ್ ಮಾಡಿ ಕೇಳ್ತಾ ಇದ್ರು, ನಿಮ್ಮ ನೇತೃತ್ವದಲ್ಲಿ ನಡೀತದೆ ಅಂತ. ಇಲ್ಲ,
ಸಮಸ್ತ ಹಿಂದೂ ಸಂಘಟನೆ ಇದರಲ್ಲಿ ಭಾಗಿಯಾಗಿದೆ. 90ರ ದಶಕದಲ್ಲಿ ನನ್ನ ವೈಯಕ್ತಿಕ ಕಾರ್ಯಕ್ರಮ ಅಲ್ಲ ಇದು, ಸಮಸ್ತ ಹಿಂದೂ ಸಂಘಟನೆಯ ಕಾರ್ಯಕ್ರಮ. ವಿಶ್ವ ಹಿಂದೂ ಪರಿಷತ್, ಹಿಂದೂ ಜಾಗರಣ ವೇದಿಕೆ, ಏನು ಹಿಂದೂ ಜನಜಾಗೃತಿ ಸಮಿತಿಯವರು ಕೂಡ ಭಾಗವಹಿಸಿದ್ದಾರೆ. ಸಮಸ್ತ ಹಿಂದೂ ಸಂಘಟನೆ ಇದರಲ್ಲಿ ಭಾಗವಹಿಸಿದೆ. ಮುಂದಿನ ದಿನದಲ್ಲೂ ಇದೇ ರೀತಿಯ ಕಾರ್ಯಕ್ರಮ ನಡೀತದೆ. 90ರ ದಶಕದಲ್ಲಿ ಗುಂಡೇಟ್ ತಿಂದವರು ಇದರಲ್ಲಿ ಇವತ್ತು ಇಲ್ಲಿ ಭಾಗವಹಿಸಿದ್ದಾರೆ. ತಲವಾರ್ ಪೆಟ್ಟು ತಿಂದವರು ಭಾಗವಹಿಸಿದ್ದಾರೆ. 10 ಪ್ರಕರಣಗಳಲ್ಲಿ ಜೀವಮಾನ ಪೂರ್ತಿ ಕೋರ್ಟ್ ಕಟಕಟಿಯಲ್ಲಿ ನಿಂತವರು ಇಲ್ಲಿ ಭಾಗವಹಿಸಿದ್ದಾರೆ. ಮಾಜಿ ಯೋಧರಿದ್ದಾರೆ. ಪ್ರತಿಯೊಬ್ಬರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಮುಂದಿನ ದಿನದಲ್ಲಿ ಏನಾದ್ರೂ ಹಿಂದೂ ಸಂಘಟನೆ ಕರೆ ಕೊಟ್ರೆ ಇದೇ ರೀತಿ ತಾವು ಭಾಗವಹಿಸಬೇಕು ಅಂತ ಹೇಳ್ತಾ ಇಲ್ಲಿ ಮಾತಾಡ್ಲಿಕ್ಕೆ ಅವಕಾಶಕ್ಕಾಗಿ ನಾನು ಧನ್ಯವಾದವನ್ನ ಅರ್ಪಿಸ್ತೇನೆ. ಇನ್ನು ತುಂಬಾ ಇವತ್ತು ಬಾಂಗ್ಲಾದಲ್ಲಿ ನಡೆಯುವ ನರಮೇಧದ ವಿರುದ್ಧ ನಾವೆಲ್ಲ ಸೇರಿದ್ದೀವಿ. ಅವ್ರೇನ್ ಬೇರೆ ಅಲ್ಲ, ನಮ್ ರಕ್ತಕ್ಕೆ ಹುಟ್ಟಿದವರು. ಒಂದಲ್ಲ ಒಂದ್ ದಿವಸ ಇಲ್ಲಿ ಬಂದೇ ಬರ್ತಾರೆ ಅವ್ರು. ಈಗಾಗಲೇ ರೋಹಿಂಗ್ಯಾ ಮುಸ್ಲಿಮರು ಈ ಭಾರತದಾದ್ಯಂತ ಕೋಟ್ಯಾಂತರ ಜನ ಇಲ್ಲಿ ನುಸುಳಿದ್ದಾರೆ. ವಿಚಾರ ಮಾಡಿ, ನಾವೇನಾದ್ರೂ ದೊಣ್ಣೆ ಹಿಡ್ಕೊಂಡು ಬೆರೆಸಿದ್ರೆ ಅವ್ರಿಗೆ ಎಲ್ಲೆಲ್ಲೂ ಜಾಗ ಇಲ್ಲ. ನಾವು ಬಂದೂಕು ಮತ್ತು ತಲವಾರ್ ಹಿಡ್ಕೊಂಡು ಅವರನ್ನು ಓಡಿಸ್ಬೇಕಂತ ಇಲ್ಲ. ಖಾಲಿ ಒಬ್ಬೊಬ್ಬರು ಹಿಡಿಕಟ್ಟು ಹಿಡಿದ್ರು ಸಹ ಅವ್ರು ಇಲ್ಲಿಂದ ಓಡೋಗ್ತಾರೆ. ಅಂತ ಪರಿಸ್ಥಿತಿಯನ್ನ ಇವತ್ತು ತಂದ್ಕೊಳ್ಬೇಡಿ. ನನಗೊಂದು ವಿಚಿತ್ರ ಆಗ್ತಾ ಇರೋದು ಅಂತ ಹೇಳಿದ್ರೆ, ಎಲ್ಲೋ ಪ್ಯಾಲಿಸ್ಟೈನ್ ಅಲ್ಲಿ ಒಬ್ಬ ಉಗ್ರವಾದಿಯನ್ನ ಹೊಡೆದಾಕ್ತಾರೆ, ಭಟ್ಕಳದಲ್ಲಿ ಅದು ಪ್ರತಿಭಟನೆ ಆಗ್ತದೆ. ಇವ್ರು ಯಾರಿಗೆ ಹುಟ್ಟಿದವ್ರು ಅಂತ ಗೊತ್ತಾಗ್ತಾ ಇಲ್ಲ ನಮ್ಗೆ. ಅವನ ಗುಂಡ, ಅವನ್ ಸತ್ತಾವಾಗ ಇವರು ಮನಸ್ಸು ಕಲ್ಲಾಗಿರ್ತದೆ. ಇವತ್ತು ಅಂತ ನರಮೇಧ ನಡೀತಾ ಇದೆ. ಯಾರ ಬಾಯಿನೂ ಓಪನ್ ಆಗ್ತಾ ಇಲ್ಲ. ಎಲ್ಲಿದ್ದಾನೆ ಅವ ಪ್ರಕಾಶ್ ರೈ? ಎಲ್ಲಿದ್ದಾನೆ ಅವ ಭಗವಾನ್? ಎಲ್ಲಿದ್ದಾನೆ ಅವ ನಿಜ ಗುಣಾನಂದ ಸ್ವಾಮಿ? ಏನಾಗಿದೆ ನಿಮ್ ಬಾಯಿಗೆ? ಬಾಯಿ ಬಿಚ್ಚಿರಿ. ಇವತ್ತು ನೀವು ಬಾಯಿ ಬಿಚ್ಚಿದ್ರೆ ನಿಮ್ಮ ನಾಲಿಗೆಯನ್ನ ಕತ್ತರಿಸ್ಬೇಕಾಗ್ತದೆ ಮುಂದಿನ ದಿವಸದಲ್ಲಿ. ಯಾಕಂದ್ರೆ ನಿಮಗೆ ಇಲ್ಲಿ ಉಳಿಲಿಕ್ಕೆ ಜಾಗ ಕೊಟ್ಟಿದ್ದೀವಿ, ಇಲ್ಲಿ ಅನ್ನ ಕೊಟ್ಟಿದ್ದೀವಿ, ಇಲ್ಲಿ ನೀರು ಕೊಟ್ಟಿದ್ದೀವಿ. ಆದ್ರೆ ಈ ದೇಶದ ಅನ್ನ ತಿಂದು ಈ ದೇಶದ ನೀರು ಕುಡಿದು ನೀವೇನಾದ್ರೂ ವಿಚಿತ್ರವಾಗಿ ನಡ್ಕೊಂಡ್ರೆ ನಮ್ಮ ಪರಿಸ್ಥಿತಿ ಯಾರಿಗೂ ಬರುವುದಿಲ್ಲ. ಯಾಕಂದ್ರೆ ನಾವು ಹಂತಕ್ಕೆ ಹೋಗುದಿಲ್ಲ. ನಾವು ಖಾಲಿ ಎಡಿಬಂದಿಗೆ ಹಿಡ್ಕೊಂಡು ನಿಂತ್ರೆ ನೀವ್ಯಾರು ಇಲ್ಲಿ ನಿಲ್ಲುವುದಿಲ್ಲ. ನೀವ್ಯಾರು ನಿಲ್ಲಿಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ನಮ್ಮಲ್ಲಿ ಆ ತಾಕತ್ತಿದೆ. ಆದ್ರೆ ನಾವು ಸರ್ವೇ ಜನ ಸುಖಿನೋ ಭವಂತು ಅನ್ನುವ ಒಂದು ಇದ್ರಲ್ಲಿ ನಾವು ಇದ್ದೇವೆ. ನೀವು ಇರುವುದಾದ್ರೆ ಇಲ್ದಿದ್ರೆ ಈಗಲೇ ಇಲ್ಲಿಂದ ಜಾಗ ಖಾಲಿ ಮಾಡಿ. ನಿಮ್ಮ ಬಾಯಿ ಓಪನ್ ಆಗ್ಬೇಕು. ನಮಗಿಲ್ಲ ತೊಂದರೆ ಆಗ್ತದೆ, ನೀವು ಸುಮ್ಮನೆ ಇರ್ಬೇಕು ಅಂತೇಳಿ. ಬಾಂಗ್ಲಾವನ್ನ ಎದುರಿಸ್ಲಿಕ್ಕೆ ನಮ್ಮ ಸೈನಿಕರು ಬೇಡ. ಇಲ್ಲೇ ಯಾವ್ದಾದ್ರು ಒಂದು ಪಡೆ ಕಳಿಸಿ ಬಾಂಗ್ಲಾವನ್ನ ಪುಡಿ ಮಾಡುವ ತಾಕತ್ತು ನಮ್ಮ ಸೈನಿಕರಿಗಿದೆ. ನಾವು ಕಾಯ್ತಾ ಇದ್ದೀವಿ. ಇಂಥ ಒಂದು ಪ್ರಕರಣಕ್ಕೆ ನೀವು ಎಡೆ ಮಾಡ್ಕೊಡ್ಬೇಡಿ. ಈ ಪಾಪಿ ಪಾಕಿಸ್ತಾನ ಇರಲಿ, ಬಾಂಗ್ಲಾ ಇರಲಿ, ಅಫ್ಘಾನಿಸ್ತಾನ ಇರಲಿ, ಇದು ಇನ್ನು ಬಹಳ ದಿವಸ ಇಲ್ಲ. ನಿಮ್ಗೂ ಸಹ ಜಗತ್ತು ನಿಮ್ಮನ್ನ ನೋಡ್ತಾ ಇದೆ. ನಿಮ್ಗೆ ಆ ಎಚ್ಚರಿಕೆ ಇರಲಿ. ನಾವು ಏನಾದ್ರೂ ನೀವು ಮೇಲೆ ಬಿಟ್ರೆ ಬಾಂಗ್ಲಾ, ಪಾಕಿಸ್ತಾನ್, ಈ ಅಫ್ಘಾನಿಸ್ತಾನ್ ಈ ಪ್ರಪಂಚದ ಭೂಪಟದಲ್ಲೇ ಇರುವುದಿಲ್ಲ. ಎಚ್ಚರಿಕೆ ಆಗಿರಿ. ಮುಂದೊಂದು ದಿವಸ ನಾವು ಇವತ್ತು ಸಾಂಕೇತಿಕವಾಗಿ ಹೋರಾಟ ಮಾಡ್ತಿದ್ದೀವಿ. ನಾವು ನಮ್ಗೆ ಹಾಗಾಗದೆ ಹೀಗಾಗಂತೆ ಹೋರಾಟ ಮಾಡುವಂತ ಕಾಲ ಮುಗ್ದಿರ್ಬೋದು. ಆದ್ರೆ ಇನ್ನು ಮೇಲೆ ನಾವು ಈ ರೀತಿ ಪ್ರತಿಭಟನೆಗಳಿದ್ರೆ ನೇರವಾಗಿ ಕಾರ್ಯಾಚರಣೆಗೆ ಇಳಿತೀವಿ. ಎಚ್ಚರ. ಯಾಕಂದ್ರೆ ಈಗಾಗಲೇ ನಮ್ಮ ರಾಜಕಾರಣಿಗಳ ಬ್ರದರ್ಸ್ ಗಳೆಲ್ಲ ಏನ್ ಮಾಡ್ತಿದ್ದಾರೆ ಅನ್ನೋ ಗೊತ್ತಿದೆ. ಯಾಕಂದ್ರೆ ಎಲ್ಲ ವಯನಾಡಿನಲ್ಲಿ ಭೂಕುಸಿತ ಆದ್ರೆ 100 ಮನೆಯನ್ನ ಕಟ್ಕೊಳ್ಳುವಂತ ಇಲ್ಲಿಯ ಮುಖ್ಯಮಂತ್ರಿಗಳು ಇವರೆಲ್ಲ ಏನ್ ಮಾಡ್ತಾ ಇದ್ದಾರೆ? ನಿಮಗ್ ಕಣ್ಣು ಕಾಣೋದಿಲ್ವಾ? ನಿಮ್ಗೆ ಹೃದಯ ಅನ್ನೋದಿಲ್ವಾ? ನೀವು ಮನುಷ್ಯರೇ ಅಲ್ವಾ? ನೀವು ದೇಶದ ಅನ್ನನೇ ತಿಂತಿಲ್ವಾ? ಈ ದೇಶದ ನೀರೇ ಕುಡಿತಾ ಇಲ್ವಾ? ನೀವು ಈ ಭಾರತೀಯರು ಅನ್ನೋದು ಪ್ರಜ್ಞೆ ನಿಮ್ಗಿರ್ಲಿ ಅನ್ನುವ ಎಚ್ಚರಿಕೆಯೊಂದಿಗೆ ನಾನು ಒಂದೆರಡು ಮಾತನ್ನ ಮುಗಿಸ್ತಾ ಇದ್ದೀನಿ. ನಾವು ಇವತ್ತು ಸಾವಿರಾರು ವರ್ಷದ ಇತಿಹಾಸವನ್ನ ತೆಗೆದು ನೋಡಿದ್ರೆ ಅಂದಿನಿಂದ ಇಂದಿನವರೆಗೂ ಎಲ್ಲೆಲ್ಲಿ ಹಿಂದೂಗಳು ಯಾವ ರೀತಿ ಮಾರಣ ಹೋಮವನ್ನ ಅನುಭವಿಸಿದ್ದಾರೆ ಅನ್ನೋದು ನಮ್ಮ ಕಣ್ಣೆದುರುಗಡೆ ಇದೆ. ಎಷ್ಟೋ ಇತಿಹಾಸದಲ್ಲಿ ಅದನ್ನು ಮುಚ್ಚಾಕಲಾಗಿದೆ. ಆದ್ರೆ ಇವತ್ತು ಸಾಮಾಜಿಕ ಜಾಲತಾಣದಂತ ಹಾಗೂ ನಮ್ಮಲ್ಲಿರುವಂತಹ ಒಂದು ಹಿಂದುತ್ವದ ತಾಕತ್ನಲ್ಲಿ ಇವತ್ತು ಇತಿಹಾಸ ಒಂದೊಂದಾಗಿ ಹೊರಗೆ ಬರ್ತಾ ಇದೆ.
ಇವತ್ತು ನಾವು ಹುಡುಕ್ಲಿಕ್ಕೆ ಹೋದ್ರೆ ಏನು ಮೊಘಲರು ಯಾವ ಪರಕೀಯರು ಬಂದು ನಮ್ಮ ಹಿಂದೂ ರಾಜರನ್ನಾಗ್ಲಿ ಹಿಂದೂ ಮಹಿಳೆಯರನ್ನಾಗ್ಲಿ ಆ ಅಂತ ದಿವಸಗಳಲ್ಲಿ ಒಂದು ಅವರನ್ನ ಮತಾಂತರ ಮಾಡದಂತ ಪ್ರಕರಣಗಳನ್ನ ಘಟನೆಗಳನ್ನ ನಾವು ಮೆಲ್ಕಾಕ್ಬೇಕಾಗಿದೆ. ಈಗಲೂ ಸಹ ನಾವು ಅದನ್ನೆಲ್ಲ ಇಟ್ಕೊಂಡು ನಾವು ಬುದ್ಧಿ ಕಲಿದೇ ಇದ್ರೆ ಇವತ್ತು ಬಾಂಗ್ಲಾದೇಶ ಆಗ್ತಿರುವಂತ ಹಿಂದೂಗಳಿಗೆ ಆಗುವಂತ ಪರಿಸ್ಥಿತಿ ಭಾರತದಲ್ಲೂ ನಮ್ಗೆ ಆಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಯಾಕಂತ ಹೇಳಿದ್ರೆ ಇದು ಷಡ್ಯಂತ್ರದಿಂದ ಮಾಡುವಂತ ಒಂದು ಎಲ್ಲೆಲ್ಲಿ ಮುಸ್ಲಿಂ ಸಂಖ್ಯೆ ನಮ್ಮ ಒಂದು ಸಂಖ್ಯೆಗಿಂತ ಸಮಬಲವಾಗ್ತದೋ ಆ ದಿವಸ ಆ ದೇಶ ಭಾರತ ಇರುವುದಿಲ್ಲ, ಅದು ಇನ್ನೊಂದು ಇಸ್ಲಾಂ ರಾಷ್ಟ್ರವಾಗಿ ಕನ್ವರ್ಟ್ ಆಗ್ತದೆ ಅಂತ ಹೇಳಿಕ್ಕೆ ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂತ ಹೇಳಿದ್ರೆ ಇತಿಹಾಸವನ್ನ ತೆಗೆದು ನೋಡಿ, ಯಾವುದು ಬಾಂಗ್ಲಾ ಇರಬಹುದು, ಪಾಕಿಸ್ತಾನದಲ್ಲಿ ಇರೋದು, ಈಗಾಗಲೇ ಸಮಾಜ ಒಗ್ಗಟ್ಟಾದ್ರೆ ಈ 93 ಇಂದ ಏನಿದೆ ಅದು ಪುನಃ ಮರುಕಳಿಸುವುದು ಜಾಸ್ತಿ ದೂರ ಇಲ್ಲ. ಅದಕ್ಕೋಸ್ಕರ ಹಿಂದೂಗಳನ್ನ ಕೆಡಕುವಂತ ಕೆಲಸ ಮಾಡಬೇಡಿ. ನಿಮಗೆ ಮಾಡ್ಲಿಕ್ಕೆ ಸುಮಾರು ಕರ್ತವ್ಯ, ಅದನ್ನ ಮಾಡಿ. ಹಾಗೆ ನಮ್ಮ ಏನು ಬಾಂಗ್ಲಾದೇಶದಲ್ಲಿ ಏನ್ ನಡೀತಾ ಇದೆ ಹಿಂದೂಗಳ ಮಾರಣ ಹೋಮ, ನಿಜವಾಗಿಯೂ ಅದು ನಾವು ನಮ್ಮ ಕಣ್ಣೆದುರು ನಾವು 93 ಇಲ್ಲಿ ನೋಡುವಂತ ಭಟ್ಕಳದಲ್ಲಿ ಘಟನೆಯನ್ನು ನೋಡಿದ್ದೇವೆ. ಅಲ್ಲಿ ಆಗ್ತಿರುವಂತ ಯಾವ ರೀತಿ ಇರ್ಬೋದನ್ನ ನಾವು ಚಿತ್ರಣವನ್ನ ಹಿಂದಿನ ಚಿತ್ರಣವನ್ನ ಮೆಲುಕಾಗದಾಗ ನಿಜವಾಗಿ ಒಂದು ಯಾರು ಸಹ ಅದನ್ನ ಖಂಡಿಸದೆ ಇರುವಂತದ್ದೆಲ್ಲ. ಅಂಥದ್ರಲ್ಲೂ ಇಂಥ ಒಂದು ಸೋಗಲಾಡಿತನ, ಇವತ್ತು ಸೋಗಲಾಡಿತನ ತೋರಿಸ್ತಾ ಇದ್ದಾರೆ. ಒಬ್ರು ಕಾಂಗ್ರೆಸ್ ನಾಯಕರಾಗ್ಲಿ, ಒಬ್ರು ಈಗ ಕೃಷ್ಣ ನಾಯಕರಾಗಿ ಜಾತ್ಯತೀತವಾದಿಗಳು, ಡೋಂಗಿ ಪ್ರಗತಿಪರರನ್ನು ಹೇಳ್ಕೊಂತಿದ್ದಾರೆ. ನಿಜವಾಗಿ ಅವ್ರಿಗೆ ಇವತ್ತು ನಾಲಿಗೆ ತುಂಡು ಮಾಡುವಂತ ದಿನ ಬಂದಿದೆ. ಯಾಕಂತ ಹೇಳಿದ್ರೆ ಅವ್ರು ಇವತ್ತು ಬಾಯಿ ಬಿಡುದಿಲ್ಲ. ಅದೇ ಪ್ಯಾಲಿಸ್ತಾನ್ ಆದ್ರೆ ಏನೆಲ್ಲ ಮಾಡಿದ್ರು ಅವರು. ಪ್ಯಾಲಿಸ್ತಾನಲ್ಲಿ ಹಮಾಸ್ ಉಗ್ರರನ್ನ ಅಮಾಯಕರು ಅಂತ ಹೇಳ್ತಾರೆ ಇವರು. ಇಸ್ರೇಲಿಗೆ ಇಸ್ರೇಲ್ ಬೆಂಬಲವಾಗಿ ನಿಂತಾಗ ಇವರು ಇಡೀ ನಮ್ಮ ಈ ಭಾರತ ಸಂವಿಧಾನಾತ್ಮಕವಾಗಿ ಇಸ್ರೇಲ್ ಪರ ನಿಂತಾಗ ಇವರು ಅದನ್ನ ವಿರೋಧಿಸಿ ಈ ಪ್ಯಾಲಿಸ್ತೀನ್ ಪರವಾಗಿ ನಿಲ್ತಾರೆ ಅಂತ ಹೇಳಿದ್ರೆ ಮುಂದೊಂದು ದಿವಸ ಇವರು ಯಾರ ಪರವಾಗಿದ್ದಾರೆ ಅನ್ನೋದು ನಮ್ಮ ಹಿಂದೂಗಳು ಅರ್ಥ ಮಾಡ್ಕೊಳ್ಬೇಕು. ನಾವು ಯಾವ್ದಾದ್ರು ಸಣ್ಣ ಪುಟ್ಟ ರಾಜಕೀಯಕ್ಕೋಸ್ಕರ ಇಂಥ ಏನು ಹಿಂದೂ ವಿರೋಧಿ ಪಕ್ಷಗಳನ್ನ ಆರಿಸ್ತಾ ಇರ್ತೀವಿ, ಹಿಂದೂ ವಿರೋಧಿಗಳನ್ನ ನಾವು ಯಾವ್ದಾದ್ರು ಸಣ್ಣ ಪುಟ್ಟ ವಿಚಾರಕ್ಕೆ ನಾವು ಅವರನ್ನು ಪೋಷಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇದರಿಂದ ಇವತ್ತು ನಮ್ಮ ಹಿಂದೂಗಳ ರಕ್ಷಣೆ ಬಾಂಗ್ಲಾದಲ್ಲೂ ಅದೇ ಕಥೆಯಾಗಿದೆ. ಮುಂದೊಂದು ದಿವಸ ಭಾರತದಲ್ಲಾಗೆ ನಾವೇನು ಹಿಂದೂ ವಿರೋಧಿ ನೀತಿಯನ್ನು ಅನುಸರಿಸುವಂತ ಯಾವುದೇ ರಾಜಕೀಯ ಪಕ್ಷದಲ್ಲಿ ಅವರನ್ನ ಮೊದಲು ದೂರ ಇಡಬೇಕು. ಅವರನ್ನ ದೂರ ಇಟ್ಟಾಗ ಮಾತ್ರ ನಾವು ಇಲ್ಲಿ ಹಿಂದೂಸ್ತಾನದಲ್ಲಿ ನಾವು ಬದುಕಲಿಕ್ಕೆ ಸಾಧ್ಯ. ಇಲ್ಲ ಅಂತ ಹೇಳಿದ್ರೆ ಮುಂದಿನ ದಿವಸ ಬಾಂಗ್ಲಾದೇಶಕ್ಕಿಂತ ಅತಿಯಾದ ಅಮಾನುಷ ಘಟನೆಗಳು ನಮ್ಮ ಭಾರತದಲ್ಲಿ ನಡೆಯುವುದರಲ್ಲಿ ಸಂದೇಹ ಇಲ್ಲ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಈಗ ಬಾಂಗ್ಲಾದ ಮಹಿಳೆಯರು ಬೀದಿಗೆ ಇಳಿದಿದ್ದಾರಲ್ಲ, ಅದನ್ನ ನೋಡಿ ನಾವು ಕಲಿಬೇಕು. ನಾವು ಅನ್ಕೋಬಹುದು ಮಹಿಳೆಯರು ಮನೆಯಲ್ಲೇ ಕುತ್ಕೊಂಡಿರ್ತಾರೆ, ಅಡಿಗೆ ಮಾಡ್ತಾರೆ, ಅವ್ರಿಗೇನು ಪ್ರಪಂಚ ಜ್ಞಾನ ಇಲ್ಲ ಅಂತ ಹೇಳಿ. ತಮ್ಮ ಮಕ್ಕಳ ರಕ್ಷಣೆಗೆ ಖಂಡಿತ ಕಟಿಬದ್ಧವಾಗಿ ಹಿಂದೂ ಹೆಣ್ಣು ಮಕ್ಕಳು ನಿಂತು ಅಂತ ಹೇಳಿದ್ರೆ ಜಿಹಾದಿ ಮನಸ್ಥಿತಿಯವರು ಇವರು ಯಾವ ರೀತಿ ಓಡಿ ಹೋಗ್ತಾರೆ ಅನ್ನೋದಕ್ಕೆ ಬಾಂಗ್ಲಾದ ಹಿಂದೂಗಳು ಸಾಕ್ಷಿ. ಅದೇ ರೀತಿ ನಮ್ಮ ಹಿಂದೂ ದೇಶದಲ್ಲಿ, ನಮ್ಮ ಭಾರತ ದೇಶದಲ್ಲಿ ಜಿಹಾದಿ ಮನಸ್ಥಿತಿಗಳು ಚಿಗುರ್ಕೊಳ್ತಾ ಇದ್ದಾವೆ. ಎಲ್ಲರೂ ಗಮನಿಸ್ತಾ ಇದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರ್ಬೋದು, ಇಲ್ಲಿರುವ ಪ್ರತಿಯೊಬ್ಬರು ಗಮನಿಸ್ತಾ ಇದ್ದಾರೆ. ಎಚ್ಚೆತ್ತುಕೊಳ್ಳಿ. ನೀವು ಈ ದೇಶದ ಅನ್ನವನ್ನ ತಿಂದ್ಕೊಂಡಿದ್ದೀರಿ. ಈ ದೇಶದ ಪ್ರತಿಯೊಂದು ಲಾಭವನ್ನ ಸರ್ಕಾರ ಕೊಡುವಂತದ್ದು ಇರ್ಬೋದು, ಯಾವುದೇ ಇರ್ಬೋದು, ನೀವು ಪಡಿತಾ ಇದ್ದೀರಿ. ಹಾಗಾಗಿ ಈ ದೇಶದ ರಣವನ್ನ ತೀರಿಸುವ ಮನಸ್ಥಿತಿ ನಿಮ್ಮದಿರ್ಲಿ. ನೀವು ಇವತ್ತು ನಮ್ಮೊಂದಿಗೆ ಚೆನ್ನಾಗಿರ್ತೀರಿ, ವ್ಯವಹಾರ ಮಾಡ್ತೀರಿ, ಎಲ್ಲ ಮಾಡ್ತೀರಿ. ನಾಳೆ ಏನೋ ಹಿಂದುತ್ವದ ಬಗ್ಗೆ ಏನೋ ಒಂದು ಹೋರಾಟ ಅಥವಾ ಏನೋ ಒಂದು ಗಲಾಟೆ ಆಯ್ತು ಅಂದ್ರೆ ನೀವು ಹಿಡ್ಕೊಂಡು ಬರುವುದು ಚೂರಿಯನ್ನೇ ಅಂತ ನಮ್ಗೆ ಗೊತ್ತು. ನಾವು ಮಹಿಳೆಯರು ಕೂಡ ಅದನ್ನ ಶಸ್ತ್ರವನ್ನು ಹಿಡಿಲಿಕ್ಕೆ ನಾವು ಕಲಿಲಿಕ್ಕೆ ನಮ್ಗೆ ಗೊತ್ತು. ನಾವು ಅದನ್ನು ಕಲ್ತಿದ್ದೀವಿ. ಇಲ್ಲಿಯ ಮಕ್ಕಳಿಗೆ ನಾವು ನಮ್ಮ ಮಕ್ಕಳಿಗೆ ಹೇಳಿದ್ರು, ನಾವು ನಮ್ಮ ಮಕ್ಕಳನ್ನ ಡಾಕ್ಟರ್ ಮಾಡ್ತೇವೆ, ಇಂಜಿನಿಯರ್ ಮಾಡ್ತೇವೆ. ಆದ್ರೆ ನಾನೊಂದು ತಾಯಿಯಾಗಿ ಹೇಳ್ತಾ ಇದ್ದೀನಿ, ನಾವು ನಮ್ಮ ಮಕ್ಕಳಿಗೆ ಸಂಸ್ಕಾರವನ್ನು ಕಲಿಸ್ತೇವೆ. ಅವಶ್ಯಕತೆ ಬಿದ್ದರೆ ಶಸ್ತ್ರವನ್ನು ಹಿಡಿಲಿಕ್ಕೂ ಹೇಳೋದಿಷ್ಟೇ. ಇಲ್ಲಿಯ ಭಾರತದಲ್ಲಿರುವ ಜಿಹಾದಿ ಮನಸ್ಥಿತಿಯವರು ಕೂಡ ನೀವು ಬಾಂಗ್ಲಾದಲ್ಲಿ ಮಹಿಳೆಯರು ಹೇಗೆ ಎಚ್ಚೆತ್ತಿದ್ದಾರೆ, ನಿಂತಿದ್ದಾರೆ ಅನ್ನೋದು ನಿಮ್ಗೆ ಗೊತ್ತಿದೆ. ಅದೇ ರೀತಿ ಇಲ್ಲಿಯೂ ಕೂಡ ನಾವು ನಿಲ್ಲಿಕ್ಕೆ ರೆಡಿ ಇದ್ದೇವೆ. ಇವತ್ತು ಇಷ್ಟು ಸಂಖ್ಯೆಯಲ್ಲಿ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಿದೆ. ಇಷ್ಟು ಸಂಖ್ಯೆಯಲ್ಲಿ ಒಗ್ಗಟ್ಟಾಗಿದ್ದೇವೆ ಅಂದ್ರೆ ಇದು ನಿಮಗೆ ಎಚ್ಚರಿಕೆಯ ಗಂಟೆ. ನೀವು ಅನ್ಕೊಳ್ಬಹುದು, ನಮ್ಮನ್ನ ಹೆದರಿಸಬಹುದು, ಪೊಲೀಸರನ್ನ ಕಳಿಸಬಹುದು, ಅಥವಾ ನಮ್ಮ ವಿರೋಧಿ ರಾಜಕೀಯದವರು ಏನಿದ್ದಾರೆ, ವಿರೋಧಿ ಪಕ್ಷದವರು, ಅವನು ಅಯೋಗ್ಯ, ಅವನು ನಾವು ಪಪ್ಪು ಅಂತಿದ್ವಿ, ಅವನು ಪಪ್ಪು ಅಲ್ಲ, ಅವನು ಮಹಾನ್ ಅವನೇ ಜಿಹಾದಿ. ಯಾಕಂತ ಹೇಳಿದ್ರೆ ಬಾಂಗ್ಲಾದಲ್ಲಿ ಈ ನರಮೇಧ ಕಾರ್ಯಕ್ರಮ ಏನು ಆಗ್ಲಿಕ್ಕೆ ಮೂಲ ಕೇಂದ್ರದಿಂದ ಅವನು 1 ತಿಂಗಳ ಹಿಂದೆ ಅರಬ್ ಕಂಟ್ರಿಯಲ್ಲಿ ಒಂದು ಮೀಟಿಂಗ್ ಆದಾಗ ಆ ಮೀಟಿಂಗ್ ಅಲ್ಲಿ ಇವನು ಕೂತದ್ದು ಜಿಹಾದಿಗಳ ಜೊತೆ. ಆಧಾರ ಇದೆ, ಸುಮ್ಮನೆ ಮಾತಾಡ್ತಾ ಇಲ್ಲ, ಆಧಾರ ಇದೆ. ಆ ಆಧಾರದಲ್ಲಿ ಹೇಳ್ತಾ ಇದ್ದೀನಿ. ಅವನಲ್ಲಿ ನಾಟಕ ಮಾಡ್ತಾ ಇದ್ದಾನೆ ಸಂಸತ್ತಲ್ಲಿ ಕೂತ್ಕೊಂಡು. ಹಿಂದೂಗಳು ಅಂದ್ರೆ ಹಿಂಸೆ ಅಂತಾನೆ. ಹಿಂದೂಗಳು ಹಿಂಸಕರಾಗುದು ಯಾವಾಗ? ನಮ್ಮ ರಕ್ಷಣೆಗೆ ನಾವು ಹಿಂಸಕರಾಗ್ತೇವೆ ಬಿಟ್ರೆ ನಾವು ನಮ್ಮ ಮಕ್ಕಳಿಗೆ ಕಲ್ಸುದು ಎಲ್ಲರೊಂದಿಗೆ ಚೆನ್ನಾಗಿ ಇರ್ಬೇಕು ಅಂತ ಕಲಿಸ್ತೇವೆ ಹೊರತು ಯಾರನ್ನು ಕೊಲ್ಲು ಅಂತ ನಾವು ಯಾವತ್ತೂ ಕಲಿಸುದಿಲ್ಲ, ಹಿಂಸೆಯಿಂದ ಕಲಿಸುದಿಲ್ಲ. ಅವಶ್ಯಕತೆ ಬಿದ್ದರೆ ಮಾತ್ರ ನಾವು ಹಿಂದೂಗಳು ನಾವು ಹಿಂಸಕರಾಗ್ತೇವೆ, ಶಸ್ತ್ರವನ್ನು ಹಿಡಿತೇವೆ. ಹಾಗಾಗಿ
ದಯವಿಟ್ಟು ಎಲ್ಲಿ ಆ ಮನಸ್ಥಿತಿ ಭಟ್ಕಳದಲ್ಲೂ ಕೂಡ ಆ ಮನಸ್ಥಿತಿಯವರು ಸಹಸ್ರಾರು ಜನ ಇದ್ದಾರೆ, ಗೊತ್ತುಂಟು, ನಮಗೂ ಗೊತ್ತುಂಟು. ಆದ್ರೆ ನೀವು ನಮ್ಮನ್ನು ಕೆಣಕಲು ಬಂದ್ರೆ ಖಂಡಿತ ನಾವು ಶಸ್ತ್ರವನ್ನು ಹಿಡಿಲಿಕ್ಕೆ ಸಿದ್ಧರಿದ್ದೇವೆ ಅಂತ ಹೇಳ್ತಾ ಈ ಪ್ರತಿಭಟನೆಯಲ್ಲಿ ನಾವೆಲ್ಲರೂ ಸೇರಿದ್ದೇವೆ. ಇದು ಸಣ್ಣ ಪ್ರತಿಭಟನೆ ಇರ್ಬೋದು, ನಿಮ್ಗೆ ಸಂಖ್ಯೆ ಕಡಿಮೆ ಅಂತ ಅನ್ಸಿರ್ಬೋದು. ನಾಳೆ ನಾವೆಲ್ಲರೂ ಒಂದಾಗ್ತೇವೆ, ನಮ್ಮ ರಕ್ಷಣೆಗೆ ನಾವು ಹಿಂದೂಗಳು ಒಂದಾಗ್ಲಿಕ್ಕೆ ಯಾವತ್ತೂ ಬದ್ಧರಿದ್ದೇವೆ ಅಂತ ಹೇಳ್ತಾ ನನ್ಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಗೆಲ್ಲರಿಗೂ ಒಂದು ಈ ದಿವಸ ವಿಶ್ವ ಹಿಂದೂ ಪರಿಷತ್ ಭಟ್ಕಳರವರ ಬಾಂಗ್ಲಾದೇಶದಲ್ಲಿ ನಡೆಸಿರುವ ದೌರ್ಜನ್ಯದ ಕುರಿತು ಒಂದು ಮನವಿಯನ್ನು ಕೊಟ್ಟಿದ್ದಾರೆ. ಇದನ್ನ ನಾನು ಜವಾಬ್ದಾರಿಯುತವಾಗಿ ರಾಷ್ಟ್ರಪತಿ